ಈಗ ತಾನೇ ಕೂತ್ಕೊಳ್ಳೋ, ಸುಮ್ಮನೆ ಕೂತ್ಕೊಳ್ಳೋ, ಚೇರ್ ಹಾಕಿದೀವಿ, ಅವರೆಲ್ಲ ಕೂತಿಲ್ವೇನಲ್ಲಿ. ಎಣ್ಣೆ ಬೇರೆ ಬತ್ತಿ ಬೇರೆ, ಇವು ಎರಡು ಸೇರಿ ದೀಪ ಆಯ್ತು. ಪಾಪ ಬೇರೆ ಪುಣ್ಯ ಬೇರೆ, ಇವು ಎರಡು ಸೇರಿ ಭಕ್ತಿ ಆಯ್ತು, ಬದುಕಾಯ್ತು. ಕಾಯ ಬೇರೆ ಕಾಯಕ ಬೇರೆ, ಇವೆರಡು ಸೇರಿ ಭಕ್ತಿ ಆಯ್ತು. ಹಂಗೆ ಇವತ್ತು ನೀವು ನಾವೆಲ್ಲ ಸೇರಿ ಮಾನವೀಯತೆಯಲ್ಲಿ ದುಡಿಯೋಣ ಅಂತ ಹೇಳಿ, ನಿಮಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಇವತ್ತು ನಿಮ್ಗೆ ನಾನು ಕೇಳೋದಿಷ್ಟೇ, ಬಸವಣ್ಣವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಅಂಜದಿರು ಅಳಕದಿರು, ಕುಂದದಿರು ಕುಸಿಯದಿರು, ಏನು ಎಂದು ಚಿಂತಿಸದಿರು, ನಿಮ್ಮ ಜೊತೆ ನಾವಿದ್ದೇವೆ ಅಂತೇಳಿ ಬಸವಣ್ಣವರು ಹೇಳಿದ್ದಾರೆ. ನಮ್ಮ ನಾರಾಯಣ ಮತ್ತು ಅವರ ತಂಡದವರು ಈ ವೇದಿಕೆಯಲ್ಲಿ ಬಸವಣ್ಣವರು, ಬುದ್ಧ, ಅಂಬೇಡ್ಕರ್ ಎಲ್ಲರ ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ. ಕಾರಣ ಅಂತಂದ್ರೆ ಸಮಾನತೆಯ ಪ್ರತೀಕ, ಸರ್ವರಿಗೂ ಸಮಪಾಳು ಸಮಬಾಳು ಅಂತೇಳಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ವಿಚಾರವನ್ನ ತಿಳಿಸಿದ್ದಾರೆ. ಬಸವಣ್ಣವರು ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ, ಅವರ ವಚನದಲ್ಲಿ ಕಳಬೇಡ ಕೊಲಬೇಡ, ಹುಸಿಯ ನುಡಿಯಬೇಡ, ತನ್ನ ಬಣ್ಣಿಸಬೇಡ, ಇನ್ನೊಬ್ಬರನ್ನ ಕೀಳು ಎಂದು ನೋಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪಾಠವನ್ನ ನಾವು ಕಲ್ತ್ಕೊಂಡು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಸಮಾನತೆಯಿಂದ ನೋಡಬೇಕು, ಮಾನವ ಧರ್ಮವನ್ನು ಎತ್ತಿಡಬೇಕು ಅನ್ನೋ ದೃಷ್ಟಿಯಿಂದ ಯಾವಾಗಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಸಂವಿಧಾನದ ಬದುಕಿನಲ್ಲಿ ನಿಮಗೆ ಸಮಾನತೆಯನ್ನು ತೋರಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ನಿಮಗೆ ಶಕ್ತಿಯನ್ನು ಕೊಟ್ಕೊಂಡು ಬಂದಿದ್ದೇವೆ. ನೀವು ಯಾರಿಲ್ಲಿದ್ದೀರಿ, ನೀವು ನಮ್ಮ ದೇಶದ ಶಕ್ತಿ, ನೀವು ನಮ್ಮ ಶಕ್ತಿ, ನೀವು ಸಮಾಜದ ಶಕ್ತಿ. ಸೊ ನಾವು ಕೂಡ ನಿಮ್ಮ ಆಸ್ತಿ ಅನ್ನೋದನ್ನು ನೀವು ಯಾವ ಕಾರಣಕ್ಕೂ ಮರಿಬಾರದು. ಕಾಂಗ್ರೆಸ್ ಸರ್ಕಾರ ಈ ದೇಶಕ್ಕೆ ಒಬ್ಬ ಶಿಕ್ಷಕ, ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಕೃಷಿಕ, ಈ 4 ಜನ ಆಧಾರ ಸ್ತಂಭಗಳು. ಆದ್ರಿಂದ ನೀವು ಮಾಡ್ತಾರಂತ ಕೆಲಸದಲ್ಲಿ ನೀವ್ಯಾರು ಹುಟ್ಟಿ ಇದೇ ಕೆಲಸ ಮಾಡಬೇಕು ಅಂತೇಳಿ ನಿಮ್ಗೆ ಯಾರಿಗೂ ತೀರ್ಮಾನ ಮಾಡಿರಲಿಲ್ಲ. ಆದರೆ ನಮ್ಮ ಸರ್ಕಾರ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಸಂಕಲ್ಪ. ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದು. ನಾರಾಯಣ್ ಅವ್ರನ್ನ ಮೇಯರ್ ಮಾಡಿದ್ದೇವೆ, ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ಗಳಾಗಬೇಕು, ಇದಕ್ಕೆ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ನಿಮಗೆ ಮಾರ್ಗದರ್ಶನವನ್ನ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟರು. ನೀವು ಮನಸ್ಸಿನಲ್ಲಿ ಬಹಳ ಯಾವ ಕಳಂಕ ಇಲ್ಲದೆ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಬದುಕ್ತಾ ಇದ್ದೀರಿ. ಈಗ ನಾವು ನಮ್ಮ ಮನೆಯಲ್ಲಿ ನಮ್ಮ ಸ್ವಚ್ಛತೆ ಕಾಪಾಡ್ತೀವಿ, ಯಾವುದೇ ಧರ್ಮ ಇರಲಿ, ಯಾವುದೇ ಸಮಾಜ ಇರಲಿ. ನಾವು ಪೌರ ಕಾರ್ಮಿಕರಲ್ವೇ? ಪುರವನ್ನ ನಾವು ಮನೆ ಸ್ವಚ್ಛತೆ ಇಡುವಂತ ಕೆಲಸ ಮಾಡ್ತೀವಿ, ನೀವು ಪುರವನ್ನೇ ಸುಂದರವಾದಂತ ಸ್ವಚ್ಛತೆಯನ್ನು ಕಾಪಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ನಾವು ಒಳಗಡೆ, ನೀವು ಹೊರಗಡೆ. ಆದ್ರಿಂದ ನೀವು ಯಾರು ಭೇದ ಭಾವನೆ ಮಾಡ್ಕೊಳ್ಳೋದು ಬೇಡ. ಈಗ ತಾನೇ ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಸೇವೆ ಬಗ್ಗೆ ನೆನಪಿಸಿಕೊಂಡ್ರು.
ಕೊರೋನಾ ಸಂದರ್ಭದಲ್ಲಿ ತಾವು ಮಾಡಿದಂಥ ತ್ಯಾಗ, ಆರೋಗ್ಯವನ್ನ ಜನ ನ್ಯೂಸ್ ಪೇಪರ್ನ ಮನೆ ಒಳಗಡೆ ಗಂಡ ಹೆಂಡತಿ ಕೊಡಕ್ಕೆ ಇರುತ್ತಾ ಇದ್ದ, ಹೆಂಡತಿ ಮಕ್ಕಳು ಊಟ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ನ್ಯೂಸ್ ಪೇಪರ್ ಕೊಡ್ಬೇಕಾದ್ರೆ ಪೇಪರ್ ಬಾಗಿಲ ಕೆಳಗಡೆ ಪೇಪರ್ನ ಒಳಗಡೆ ಹಾಕ್ತಾ ಇದ್ರು. ನ್ಯೂಸ್ ಪೇಪರೇ ತಗೊಂಡು ಓದೋದು ಬಿಟ್ಬಿಟ್ಟಿದ್ರು. ಅಂತ ಸಂದರ್ಭದಲ್ಲಿ ಇಡೀ ದೇಶ, ಇಡೀ ಪ್ರಪಂಚವನ್ನ ಸ್ವಚ್ಛತೆಯಿಂದ, ಆರೋಗ್ಯದಿಂದ ಕಾಪಾಡಿದಂತ ದೊಡ್ಡ ದೇಶ ಸೇವಕರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ನನಗೆ ಈ ಇಲಾಖೆಯ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ವಹಿಸಿದ ಮೇಲೆ ಇವತ್ತು ನಾವು ಅನೇಕ ತೀರ್ಮಾನಗಳನ್ನ ತೆಗೆದುಕೊಂಡು 1974ರಲ್ಲಿ ನಮ್ಮ ನಾಯಕರಾಗಿದ್ದಂಥ ಬಸವಲಿಂಗಪ್ಪನವರು, ನಾನು ಬಸವಲಿಂಗಪ್ಪನವರು ಬಹಳ ಆತ್ಮೀಯರು, ನಾವೆಲ್ಲ ಜೊತೆ ಕೆಲಸ ಮಾಡಿದವರು. IPD ಸಾಲಪ್ಪ ಕೂಡ ನಾವೆಲ್ಲ ಜೊತೆಗೆ ರಾಜಕೀಯದಲ್ಲಿ ಒಟ್ಟಾಗಿ ಕೆಲಸ ಮಾಡಿದವರು. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಏನು ಮುನಿಯಪ್ಪನವರು ಇಲ್ಲಿದ್ದಾರೆ, ನಿಮ್ಮ ಬಗ್ಗೆ ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತಾರೆ. ಆಂಜನೇಯನವರು ಅವರು ಕೂಡ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾರಾಯಣ್ ಅವರಿಗೆ ಮೇಯರ್ ಆಗಿ ಶಕ್ತಿ ಕೊಟ್ಟು ಅವರ ನಾಯಕತ್ವದಲ್ಲಿ ಸಂಘಟನೆ ಮಾಡ್ತಾ ಇದ್ದೀವಿ. ನಾನು ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ ನಮ್ಮ HS ಮಂಜುನಾಥ್ ಹಿರಿಯೂರವರು ನಿಮ್ಮ ಸಂಘಟನೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಈಗ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೇವೆ. ನಾರಾಯಣ ಅವರೆಲ್ಲ ಸೇರಿ ಮಾಡಿಸಿದ್ದಾರೆ, ನಮ್ಮ ಆಂಜನೇಯ ಎಲ್ಲ ಸೇರಿ. ಅವರು ಕೂಡ ಬಹಳ ಹೋರಾಟವನ್ನು ಮಾಡಿ ಲಕ್ಷಾಂತರ ಮಂದಿಯನ್ನು ಸೇರಿ ಸಂಘಟನೆಯನ್ನು ಮಾಡಿದ್ದು ನಾನಿವತ್ತು ನೆನೆಸ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯಾವಾಗಲೂ ಕೂಡ ಶೋಷಿತರಿಗೆ, ಹಿಂದುಳಿದವರಿಗೆ ಸಮಾನತೆ ಮತ್ತು ಶಕ್ತಿಯನ್ನು ಕೊಟ್ಕೊಂಡು ಬರ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. 1917ರಲ್ಲೇ ನಮ್ಮ ಸರ್ಕಾರ ಪೌರ ಕಾರ್ಮಿಕರಿಗೆ 10,000 ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಮಾಡಬೇಕು ಅಂತೇಳಿ ಆವತ್ತೇ ತೀರ್ಮಾನವನ್ನು ನಾವು ಮಾಡಿದ್ದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. 7.5 ಲಕ್ಷ ಮನೆಗಳಿಗೆ ನಿರ್ಮಾಣ ಮಾಡಿ ಕೊಟ್ಟದ್ದನ್ನು ಕೂಡ ಯಾರು ಕೂಡ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ. 1,000 ಪೌರ ಕಾರ್ಮಿಕರನ್ನ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ರು. ಅಲ್ಲಿಯ ಪದ್ಧತಿಯನ್ನ ತಿಳ್ಕೊಂಡು ನಿಮಗೂ ಕೂಡ ಜ್ಞಾನ ಹೆಚ್ಚಬೇಕು, ವಿದೇಶದಲ್ಲಿ ಏನು ಪದ್ಧತಿ ಇದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ವಿದೇಶ ಪ್ರವಾಸವನ್ನ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನನ್ನ ಕೇಳಿದ್ರು ನಾನೇನು ಹೇಳಬೇಕು ಅಂತ. ನಮ್ಮ ಎಲ್ಲ ಸ್ನೇಹಿತರುಗಳೆಲ್ಲ ಯಾವತ್ತು ಸರ್ಟಿಫಿಕೇಟ್ ಕೊಡ್ತೀರಿ, ಯಾವತ್ತಿಂದ ಕಾಯಂ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಇವತ್ತೇ ಮಾಡಬೇಕು ಅನ್ನೋದು ನನ್ನ ಆಲೋಚನೆ ಇತ್ತು. ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದೆ. ಕೆಲವು ಇನ್ನೂ ಸಿಂಧು ಪತ್ರಗಳು ಇನ್ನೂ ತೀರ್ಮಾನ ಆಗಿಲ್ಲ ಅನ್ನೋದು ಕೂಡ ತಿಳಿಸಿದ್ರು. 14ನೇ ತಾರೀಕು ಮಾಡೋಣ ಅಂತ ಕೂಡ ಯೋಚನೆ ಮಾಡಿದೆ. ಆಮೇಲೆ ಅವ್ರಿಗೆ ನಾನು ಹೇಳಿದ್ದೇನೆ, ನಿಮಗೆ ಒಂದು ಮೂಲಭೂತ ಅಂತ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿದೆ. ಕಾರ್ಮಿಕ ದಿನಾಚರಣೆ ಮೇ 1ನೇ ತಾರೀಕು, ಆವತ್ತು ಅವರೆಲ್ಲರೂ ಕೂಡ ಸಿಂಧು ಪತ್ರವನ್ನು ಕೊಡುವಂತ ತೀರ್ಮಾನವನ್ನ ಮಾಡ್ತಾ ಇದ್ದೇವೆ. ಇವತ್ತು 12,695 ಇದರಲ್ಲಿ ಜನರಲ್ ಅವರು 6,100 ಇದ್ದಾರೆ, ರಿಸರ್ವೇಶನ್ 6,500 ಇದ್ದಾರೆ. ಪೆಂಡಿಂಗು ಈ ಸಿಂಧುತ್ವಕ್ಕೆ ಅಷ್ಟು ಉಳ್ಕೊಂಡಿದೆ. 1ನೇ ತಾರೀಕು ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ಇದೇ ರೀತಿ ಒಂದು ದೊಡ್ಡ ಸರ್ಕಾರದ ಕಾರ್ಯಕ್ರಮವನ್ನು ಮಾಡಿ ನಿಮ್ಗೆಲ್ಲ ಬದುಕಿನಲ್ಲಿ ಒಂದು ಬದಲಾವಣೆ ಕೊಡುವಂತ ಒಂದು ತೀರ್ಮಾನವನ್ನ ನಾವು ಮಾಡ್ತಾ ಇದ್ದೇವೆ.